ಓಂ ದ್ಯುಭಾಧ್ಯಾಯತನಂ ಸ್ವಶಬ್ದಾತ್ ಓಂ ತಮೇವೈಕಂ ಜಾನಥ ಆತ್ಮಾನಮನ್ಯಾವಾಚೋ ವಿಮುಂಚತಾಮೃತಸ್ಯ ಏಷ ಸೇತುಃ. 1ನೇ ಅಧ್ಯಾಯದ ಮೂರನೇ ಪಾದದ ಮೊದಲನೇ ಸೂತ್ರ ಈಗ ನಾವು ನೋಡ್ತಾ ಇರೋದು. ಅದರ ತತ್ವಪ್ರಕಾಶಿಕಾದ ಶ್ರವಣ ಪ್ರಾರಂಭ ಕಂಡಿದೆ. ಈ ದ್ಯೂಭೂ ಮೊದಲಾದ ಲೋಕಗಳಿಗೆ ಆಶ್ರಯನಾದ ವ್ಯಕ್ತಿ ಯಾರು ಅಂತ ನಾವೀಗ ನಿರ್ಣಯಿಸಬೇಕಾಗಿದೆ. ಅವಶ್ಯಂ ನಿರ್ಣಯ ತತ್ ದ್ಯುಭಾಧ್ಯಾಯತನತ್ವ ವಿಷಯ. ಈ ಅಧಿಕರಣದಲ್ಲಿ ನಾವು ಪ್ರತಿಪಾದಿಸ್ತಾ ಇರುವಂತಹ ವಿಷಯ ಅದು. ಅದಕ್ಕೆಲ್ಲ ಯಾರು ಆಶ್ರಯ ಅಂತ ಅನ್ನೋದನ್ನ, ವಿಷ್ಣುವಿಗೋ ಆ ಆಯತನತ್ವ ಅನ್ನೋ ಗುಣ ವಿಷ್ಣುವಿಂದೋ ಅಥವಾ ಬೇರೆ ಯಾರ್ದೋ ಅಂತ ನಾವೀಗ ವಿಚಾರ ಮಾಡಬೇಕಾಗಿದೆ. ಸಂಶಯ ತತ್ಕಿಂ ವಿಷ್ಣು ಅನ್ಯೇಷಾಮೋ ಇದೆ ಸಂದೇಹ. ಸಂಶಯ ಬರ್ಲಿಕ್ಕೆ ಏನು ಕಾರಣ ಅಂದ್ರೆ ಉಕ್ತ ಸಾಧಾರಣ್ಯಮೇವ. ಇದು ಇವರಲ್ಲಿ ಎಲ್ಲ ಕಡೆನೂ ಕಂಡಿದೆ. ರುದ್ರೋ ವಾವಲೋಕಾಧಾರ ಅಂತ ಇದು ರುದ್ರನಲ್ಲಿ ಕಂಡಿದೆ. ವಾಯುನಾವೈ ಗೌತಮ ಸೂತ್ರೇಣ ಅಯಂ ಚ ಲೋಕಃ ಅನ್ನುವಲ್ಲಿ ಅದು ವಾಯುವಿನಲ್ಲಿ ಕಂಡಿದೆ. ಹೀಗೆ ಅದು ಬೇರೆ ಬೇರೆ ಕಡೆ ಕಂಡಿರೋದ್ರಿಂದ ನಮಗೆ ಸಂಶಯ ಬರಲಿಕ್ಕೆ ಕಾರಣ ಇದೆ. ಪೂರ್ವ ಪಕ್ಷ ಏನು, ರುದ್ರ ಕಾರಣ ಆಗಿರಬಹುದು, ಅಥವಾ ಪ್ರಧಾನ ಅಂದ್ರೆ ಪ್ರಕೃತಿ ಕಾರಣ ಆಗಿರಬಹುದು, ಅಥವಾ ಜೀವನೇ ಕಾರಣ ಆಗಿರಬಹುದು, ಅಥವಾ ವಾಯು ಕಾರಣ ಆಗಿರಬಹುದು ಅಂತ ಪೂರ್ವ ಪಕ್ಷ. ಅತ್ರ ಉಕ್ತ ಸಾಧಾರಣತ್ವಸ್ಯ ಪ್ರಾಣಾನಾಂ ಗ್ರಂಥಿರಸಿ ಪ್ರಾಣೇಶ್ವರ ಇತ್ಯಾದಿನ ರುದ್ರೇ ಪ್ರತೀತೇ. ಇವರೆಲ್ಲರಲ್ಲಿ ವಿಷ್ಣುವಿನಲ್ಲಿಯೂ ಮತ್ತು ಉಳಿದ ವ್ಯಕ್ತಿಗಳಲ್ಲಿಯೂ ಇದು ಸಾಧಾರಣ. ಈ ಜಿಹ್ವಾಧ್ಯಾಯತನತ್ವ ಅನ್ನೋದು ಸಾಧಾರಣ. ಅದು ಎಲ್ಲಿಂದ ತಿಳಿದು ಬರ್ತದೆ ಅಂದ್ರೆ, ಆ ಸಾಧಾರಣತ್ವ ಅನ್ನೋದು ಪ್ರಾಣಾನಾಂ ಗ್ರಂಥಿರಸಿ ಅನ್ನೋ ಮಾತಿನಿಂದ, ಪ್ರಾಣೇಶ್ವರ ಅನ್ನೋ ಮಾತಿನಿಂದ, ಹೀಗೆಲ್ಲ ರುದ್ರನಲ್ಲಿ ಅದು ಕಾಣಿಸ್ತಾ ಇದೆ. ಹೇಗೆ ಒಬ್ಬೊಬ್ಬರಲ್ಲಿ ಹೇಗೆ ಅದು ಕಾಣಿಸ್ತದೆ ಅಂತ ಅನ್ನೋದನ್ನ ಈಗ ತಿಳಿಸ್ತಾ ಇದ್ದಾರೆ. ಅಲ್ಲಿ ಪ್ರಾಣಾನಾಂ ಗ್ರಂಥಿರಸಿ, ಎಲ್ಲ ಇಂದ್ರಿಯಗಳಿಗೆ ನೀನು ಆಧಾರನಾಗಿದ್ದಿ ಅಂತ ಅದರ ತಾತ್ಪರ್ಯ. ಪ್ರಾಣೇಶ್ವರ ಕೃತ್ಯವಾಸ ಪಿನಾಕಿ ಅಂತ ಹೀಗೆ ಬಂದಿದೆ. ಇದೆಲ್ಲ ರುದ್ರನ ಪ್ರತಿಪಾದನೆ ಮಾಡುವಂತಹ ಭಾಗಗಳು. ಇವನ್ನೆಲ್ಲ ನ್ಯಾಯ ವಿವರಣದಲ್ಲಿ ಆಚಾರ್ಯರು ಕೆಲವು ವಾಕ್ಯಗಳನ್ನು ಹೇಳಿದ್ದಾರೆ. ಆದ್ರೆ ಆ ವಾಕ್ಯಗಳು ಎಲ್ಲಿದು ಅಂತ ನಮಗೆ ಅಲ್ಲಿಂದನೂ ಕೂಡ ಕಂಡು ಬರೋದಿಲ್ಲ. ಇತ್ಯಾದಿ ಅನೇಕ ಪೂರ್ವ ಪಕ್ಷಗಳಿಗೆ ಅನುಕೂಲಕರಾಗುವಂತಹ ಅನೇಕ ಮಾತುಗಳಿವೆ. ಇಷ್ಟೇ ಕಂಡು ಬರುತ್ತದೆ. ಯಸ್ಮಿನ್ ದ್ಯೌಹು ಪೃಥ್ವೀ ಚಾಂತರಿಕ್ಷಂ ಓತಂ ಮನ ಓತಂ ಪ್ರಾಣ ಓತಾಹ ಇತ್ಯತ್ರ ಉಕ್ತಾನಾಂ ಲಿಂಗಾನಾಂ ಅನ್ಯತ್ರ ರುದ್ರಾದಿ ವಿಷಯತ್ವೇ ಶಬ್ದಲಿಂಗ ಬಾಹುಲ್ಯಂ. ಇದು ನಾವು ಓದ್ತಿರೋದು ನ್ಯಾಯ ವಿವರಣದ ವಾಕ್ಯ. ಹಾಗೆ ಪ್ರಾಣಾನಾಂ ಗ್ರಂಥಿರಸಿ ರುದ್ರೋ ಮಾವಿಷಾಂತಕಃ ಪ್ರಾಣೇಶ್ವರ ಕೃತ್ಯವಾಸ ಪಿನಾಕಿ ಮನೋವೈ ರುದ್ರ ಓತಂಚ ಪ್ರೋತಂಚ ರುದ್ರೋವಾವ ಲೋಕಾಧಾರ ಇತ್ಯಾದಿಕಂ ಶಬ್ದ ಬಾಹುಲ್ಯಂ. ಇದಿಷ್ಟು ನ್ಯಾಯ ವಿವರಣದ ವಾಕ್ಯ. ಅದರದೇ ಸುಮ್ಮನೆ ಸ್ವಲ್ಪ ಸಂಕ್ಷಿಪ್ತವಾಗಿ ಅರ್ಥ ಹೇಳ್ತೇನೆ ಅಷ್ಟೆ. ಯಸ್ಮಿನ್ ದ್ಯೌಹು ಪೃಥ್ವೀ ಚ ಅಂತರಿಕ್ಷಂ, ಯಾವನಲ್ಲಿ ಈ ಜುಲೋಕ, ಪೃಥ್ವಿಲೋಕ, ಅಂತರಿಕ್ಷ, ಮನಸ್ಸು ಮತ್ತು ಪ್ರಾಣಗಳು ಅಂದ್ರೆ ಇಂದ್ರಿಯಾದಿಗಳು ಆಶ್ರಿತ ಆಗಿವೆಯೋ ಅಂತ ಇದೊಂದು ಶ್ರುತಿ. ಇನ್ನ ಪ್ರಾಣಾನಾಂ ಗ್ರಂಥಿರಸಿ, ಇದು ಈ ವೇದವಾಕ್ಯ ಅನ್ನೋದು ಎಲ್ಲ ಇಂದ್ರಿಯಗಳಿಗೂ ನೀನು ಆಶ್ರಯ. ರುದ್ರೋ ಮಾವಿಷಾಂತಕಃ, ಅಂತಕನಾಗಿ ನನ್ನನ್ನು ಪ್ರವೇಶ ಮಾಡಬೇಡ ಅಂತ ಅಲ್ಲಿ ಬಂದಿರೋ ಅರ್ಥ. ನನ್ನನ್ನ ನೀನು ಸುಖಕರನಾಗಿ ಪ್ರವೇಶ ಮಾಡು, ಅಂತಕನಾಗಿ ಪ್ರವೇಶ ಮಾಡಬೇಡ, ನನಗೆ ತೊಂದರೆ ಕೊಡುವಂತೆ ನನ್ನಲ್ಲಿ ಇರಬೇಡ ಅಂತ ಪ್ರಾರ್ಥನೆ. ಇದೆಲ್ಲ ರುದ್ರನನ್ನ ಪ್ರತಿಪಾದನೆ ಮಾಡೋದು. ದ್ಯುಭಾಧ್ಯಾಯತನತ್ವ ಅನ್ನುವ ಲಿಂಗ ರುದ್ರನಲ್ಲಿದೆ ಅಂತ ಕಂಡು ಬರ್ತದೆ. ಮತ್ತೆ ಪ್ರಾಣೇಶ್ವರ ಇಂದ್ರಿಯಗಳಿಗೆ ಒಡೆಯ, ಕೃತ್ಯವಾಸಾಹ ಚರ್ಮವನ್ನು ಹುಟ್ಟವನು, ಪಿನಾಕಿ ಪಿನಾಕನು ಧನಸ್ಸನ್ನು ಹಿಡಿದವನು, ಮನೋವೈ ರುದ್ರ ಓತಂಚ ಪ್ರೋತಂಚ ರುದ್ರನೇ ಮನೋನಿಯಾಮಕ, ಎಲ್ಲವೂ ಅವನನ್ನೇ ಆಶ್ರಯಿಸಿದೆ. ರುದ್ರೋವಾವ ಲೋಕಾಧಾರ, ಎಲ್ಲ ಲೋಕಗಳಿಗೆ ಅವನೇ ಆಧಾರ ಅಂತ ಹೀಗೆಲ್ಲ ಇವಿಷ್ಟು ಅನೇಕ ಮಾತುಗಳನ್ನು ಅಲ್ಲಿ ಉದ್ಧರಿಸಿದ್ದಾರೆ.
ಅದರಲ್ಲಿ ಯಾವುದೋ ಒಂದು ಘೃತ ಸೂಕ್ತ ಹೀಗೆ ಹೊರತುಪಡಿಸಿದ್ರೆ ಉಳಿದಿದ್ದು ಯಾವುದೂ ಕೂಡ ಎಲ್ಲಿ ಅಂತ ಅಲ್ಲಿಯೂ ಬಂದಿಲ್ಲ. ನ್ಯಾಯ ವಿವರಣದಲ್ಲೂ ಆಚಾರ್ಯ ಏನು ಹೇಳಿಲ್ಲ. ಪ್ರಾಯ ಬೇರೆ ಬೇರೆ ಕಡೆ ಯಾವ್ದಾವುದೋ ನಮಗೆ ಸಿಗದೇ ಇರುವಂತಹ ವೇದ ಭಾಗದಲ್ಲಿರೋದನ್ನ ಇಲ್ಲಿ ಆಚಾರ್ಯ ಸೂಚನೆ ಮಾಡಿರ್ಬೋದು. ಇಲ್ಲಿ ಒಂದು ಗಮನಿಸಬೇಕು, ಪೂರ್ವ ಪಕ್ಷದವರು ಪ್ರಶ್ನೆ ಮಾಡ್ತಾರೆ ಅಂದ್ರೆ ಪೂರ್ವ ಪಕ್ಷದವರಿಗೆ ಇಷ್ಟೆಲ್ಲ ಗೊತ್ತಿದೆ ಅಂತ ಅರ್ಥ ಅಲ್ಲ. ನಮಗೆ ಈಗ ಉಪಲಬ್ಧ ಇರುವ ವೇದ ಭಾಗಗಳಿಗಿಂತ ಹೊರತಾಗಿ ಬೇರೆ ಬೇರೆ ವೇದ ಭಾಗಗಳು ಪೂರ್ವ ಪಕ್ಷದವರು ಎಲ್ಲವೂ ಗೊತ್ತಿರ್ತದೆ ಅಂತ ಹಾಗ ಅಭಿಪ್ರಾಯ ಅಲ್ಲ. ಒಬ್ಬ ಪೂರ್ವ ಪಕ್ಷಿಯಾದವನು ಏನು ಪ್ರಶ್ನೆ ಮಾಡಬಹುದು ಅನ್ನೋದನ್ನ ಆಚಾರ್ಯರೇ ಸೂಚನೆ ಮಾಡ್ಕೊಳ್ತಾರೆ, ಊಹೆ ಮಾಡ್ಕೊಳ್ತಾರೆ. ಆದ್ರಿಂದ ಒಬ್ಬ ವ್ಯಕ್ತಿಯಾಗಿ ಯಾವನೊಬ್ಬ ನಿರ್ದಿಷ್ಟ ವ್ಯಕ್ತಿ ಅದನ್ನ ಪೂರ್ವ ಪಕ್ಷದಲ್ಲಿ ಇದ್ಕೊಂಡು ಪ್ರಶ್ನೆ ಮಾಡ್ತಾನೆ ಅಂತಲ್ಲ, ಸಾಧ್ಯತೆಗಳು ಏನೇನು ಅಂತ ಅನ್ನೋದನ್ನ ನೋಡ್ತಾರೆ. ಹಾಗಾಗಿ ನಮಗೆ ಸಿಗದೇ ಇರುವಂತಹ ವಾಕ್ಯಗಳೇನಾದರೂ ಇದ್ರೆ ಅದು ಈ ಪೂರ್ವ ಪಕ್ಷದವ್ರಿಗೆ ಹೇಗೆ ಸಿಕ್ತು, ಆಚಾರ್ಯ ಮಾತ್ರ ಗೊತ್ತಿರುವಂಥದ್ದು ಪೂರ್ವ ಪಕ್ಷದವ್ರಿಗೆ ಹೇಗೆ ಸಿಕ್ತು ಅಂತ ನಾವೇನು ವಿಚಾರ ಮಾಡಬೇಕಾಗಿಲ್ಲ. ಪೂರ್ವ ಪಕ್ಷ ಅನ್ನೋದು ವ್ಯಕ್ತಿಗಿಂತ ಮುಖ್ಯವಾಗಿ ಅಭಿಪ್ರಾಯ ಅನ್ನೋದು ಮಾತ್ರ ಮುಖ್ಯ, ಅಷ್ಟು ಸಾಕು ನಮಗಲ್ಲಿ. ಆದ್ರಿಂದ ಈ ರುದ್ರೋವಾವ ಲೋಕಾಧಾರ ಇತ್ಯಾದಿಗಳ ಬಗ್ಗೆ ನಾವಿನ್ನೇನು ಅನ್ವೇಷಣೆ ಮಾಡಬೇಕಾದ ಬೇಕಾಗಿಲ್ಲ. ತಥಾ ಇನ್ನೇ ತತ್ವ ಪ್ರಕಾಶಕಾದರೆ ತಥಾ ದ್ವಿಭಾಜ್ಯಾಯತನತ್ವಸ್ಯ ರುದ್ರೋವಾವ ಲೋಕಾಧಾರ ಇತಿ ತಸ್ಮಿನ್ ಉಕ್ತತ್ವಾತ್, ರುದ್ರನಲ್ಲೇ ಅದು ಕಂಡು ಬಂದಿದೆ. ಮನ ಆಯತನತ್ವಂಚ, ಮನಸ್ಸಿಗೂ ಆಯತನ ಅಂತನ್ನೋದು ತಸ್ಮಿನ್ ಅದೇ ರುದ್ರನಲ್ಲಿ ಕಂಡು ಬಂದಿದೆ. ಮನೋವೈ ರುದ್ರ ಓತಂಚ ಪ್ರೋತಂಚ ನಚೇತತ್ ಶ್ರುತೀನಾಂ ವಿಷ್ಣು ವಿಷಯಕತ್ವಂ. ನೋಡಿ, ಇವೆಲ್ಲ ವೇದವಾಕ್ಯಗಳೇ, ಆದ್ರೆ ಎಲ್ಲಿದೆ ಅಂತ ಗೊತ್ತಿಲ್ಲ ಅಷ್ಟೆ. ಈ ಎಲ್ಲ ಶ್ರುತಿಗಳನ್ನು ನಾವು ವಿಷ್ಣು ವಿಷಯಕ ಸಮರ್ಥನೆ ಮಾಡಿಬಿಡ್ತೇವೆ ಅಂತ ಸಿದ್ಧಾಂತಿಗಳು ಹೇಳಬಹುದು. ನಮಗೆ ಯಾವುದೇ ಶಬ್ದ ಕೈ ಸಿಕ್ಕರೂ ಕೂಡ ಅದನ್ನ ವಿಷ್ಣು ವಿಷಯಕ ಸಮರ್ಥನೆ ಮಾಡುವುದು ಕಷ್ಟದ ಕೆಲಸ ಏನಲ್ಲ. ನಾವು ಅದನ್ನು ಅನಾಯಾಸವಾಗಿ ಮಾಡಿ ಬಿಡ್ತೇವೆ ಅಂತಂದ್ರೆ ಹಾಗೆ ಮಾಡ್ಲಿಕ್ಕೆ ಬರೋದಿಲ್ಲ. ಅಂತಕಃ ಕೃತಿವಾಸಃ ಪಿನಾಕಿ ಇತ್ಯಾದಿ ರುದ್ರಲಿಂಗಾತ್, ಜಗತ್ತಿನ ಪ್ರಳಯ ಮಾಡುವವನು, ಚರ್ಮ ಹುಟ್ಟವನು, ಪಿನಾಕ ಎಂಬ ಧನಸ್ಸನ್ನು ಹುಡುಗವನು ಅಂತ ಹೀಗೆಲ್ಲ ಇದೆ. ಇವೆಲ್ಲ ರುದ್ರನ ಅಸಾಧಾರಣ ಲಕ್ಷಣಗಳು. ಅದರಿಂದ ಅದನ್ನು ನೀವು ವಿಷ್ಣುವನ್ನು ಬಿಟ್ಟು ಬೇರೆ ಕಡೆ ಸಮರ್ಥನೆ ಮಾಡ್ಲಿಕ್ಕೆ ಬರೋದಿಲ್ಲ. ಇತ್ಯಾದಿ ರುದ್ರಲಿಂಗಾತ್. ದೃಷ್ಟಫಲ ವಿಧಾಯಕ ರುದ್ರವಾಕ್ಯ ದೃಷ್ಟಾಂತೇನ ತತ್ ಸರ್ವಾಶ್ರಯತ್ವ ಪ್ರತಿಪಾದಕ ವಾಕ್ಯ ಪ್ರಾಮಾಣ್ಯಾನುಮಾನೇನ ಚ ತಸ್ಯ ಸರ್ವಾಶ್ರಯತ್ವ ಸಿದ್ಧೇಹೇ ಅಂತ ಮುಂದಿನ ವೇದವಾಕ್ಯ. ರುದ್ರನ ಆರಾಧನೆಯಿಂದ ಕೆಲವು ಫಲಗಳು ಸಿಗುವುದು ಶೈವಾಗಮದಲ್ಲಿ ಕಂಡಿದೆ. ಶೈವ ಸಿದ್ಧಾಂತದವರು ಅವಲಂಬಿಸುವಂತಹ ಕೆಲವು ಆಗಮಗಳಿವೆ. ಅವು ನಮ್ಮ ದೃಷ್ಟಿಯಿಂದ ಸದಾಗಮ ಅಲ್ಲದೆ ಇರಬಹುದು, ಆದ್ರೆ ಅವರಲ್ಲಿ ಕಂಡಿವೆ ಅವು. ಹೀಗೆ ಅದನ್ನ ಆರಾಧನೆ ಮಾಡಿದವರು ಆ ಫಲಗಳನ್ನು ಹೊಂದಿದ್ದಾರೆ. ಆ ದೃಷ್ಟಾಂತ ಇರೋದ್ರಿಂದ, ಇಂಥ ಸಫಲವಾದ ದೃಷ್ಟಾಂತಗಳನ್ನು ಕೊಟ್ಟಿರುವುದರಿಂದ ಆ ಶಾಸ್ತ್ರವು ಪ್ರಮಾಣ. ಆದ್ರಿಂದ ಆ ಶಾಸ್ತ್ರದಲ್ಲಿ ಪ್ರತಿಪಾದಿತನಾದಂತಹ ರುದ್ರನೇ ಸರ್ವಾಶ್ರಯ ಅಂತ ಹೀಗೆ ಅವರು ಪ್ರತಿಪಾದಿಸ್ತಾರೆ. ಆಗಮ ವಾಕ್ಯಗಳು ಪ್ರಮಾಣ. ರುದ್ರನೇ ದ್ವಿಭಾಜ್ಯಾಯತನ ಅಂತ ಪೂರ್ವಪಕ್ಷ. ಶೈವಾಗಮದ ಪ್ರಾಮಾಣ್ಯಕ್ಕಾಗಿ ಅವ್ರೇನು ಅನುಮಾನ ಸಮರ್ಥನೆ ಒಂದು ಅನುಮಾನ ಏನು ಹೇಳ್ಬೋದು ಅಂದ್ರೆ, ವಿಮತಂ ರುದ್ರಸ್ಯ ಸರ್ವಾಶ್ರಯತ್ವ ಪ್ರತಿಪಾದಕಂ. ವಿವಾದಕ್ಕೆ ವಿಷಯವಾದಂತಹ ಯಾವುದೇ ಶಾಸ್ತ್ರ ಅದು ವಿಮತ, ಅದು ರುದ್ರನಿಗೆ ಸರ್ವಾಶ್ರಯತ್ವವನ್ನ ಪ್ರತಿಪಾದನೆ ಮಾಡುತ್ತದೆ ಅಂತ ಹೀಗೆ ಸಾಧ್ಯ. ಪ್ರತಿಪಾದಕಂ ವಾಕ್ಯಂ, ಪ್ರತಿಪಾದಕ ವಾಕ್ಯವಾಗಿದೆ. ನಾನು ಹೇಳುವಾಗ ಸ್ವಲ್ಪ ವ್ಯತ್ಯಾಸ ಮಾಡಿದೆ. ವಿಮತಂ ರುದ್ರಸ್ಯ ಸರ್ವಾಶ್ರಯತ್ವ ಪ್ರತಿಪಾದಕಂ ವಾಕ್ಯಂ ಪ್ರಮಾಣಂ. ಪ್ರಮಾಣಂ ಅಂತನ್ನೋದು ಸಾಧ್ಯ. ಅದನ್ನ ಸರಿ ಇನ್ನೊಂದು ಸ್ವಲ್ಪ ನೀವು ತಿದ್ದುಪಡಿ ಮಾಡ್ಕೊಂಡು ಗಮನಿಸಬೇಕು. ವಿಮತಂ ಅಂದ್ರೆ ವಿವಾದಕ್ಕೆ ವಿಷಯವಾದಂತಹ ರುದ್ರನಿಗೆ ಸರ್ವಾಶ್ರಯತ್ವವನ್ನು ಪ್ರತಿಪಾದನೆ ಮಾಡುವ ವಾಕ್ಯ, ಇದು ಪಕ್ಷ, ಅದು ಪ್ರಮಾಣವಾಗಿದೆ. ಶೈವಾಗಮ ಮೊದಲಾದ ಕಡೆ ಬಂದ ವಾಕ್ಯ ಪ್ರಮಾಣವಾಗಿದೆ. ಯಾಕೆಂದ್ರೆ ರುದ್ರವಾಕ್ಯ ಆಗಿರೋದ್ರಿಂದ, ರುದ್ರನನ್ನು ಪ್ರತಿಪಾದನೆ ಮಾಡುವ ವಾಕ್ಯ ಆಗಿರೋದ್ರಿಂದ. ಯಾಕೆಂದ್ರೆ ದೃಷ್ಟ ಫಲಾಭಿದಾಯಕ ರುದ್ರವಾಕ್ಯವತ್. ಇದು ಯಾವುದು ತಾಮ್ರಪರ್ಣಿ ನಮ್ಮದು ಯಾವುದೋ ವ್ಯಾಖ್ಯಾನದಲ್ಲಿದ್ದದನ್ನ ನೋಡಿ ಗಮನಿಸ್ತಾ ಇದ್ದೀವಿ. ದೃಷ್ಟ ಫಲ ಅಭಿದಾಯಕ ರುದ್ರವಾಕ್ಯವತ್. ನಮಗೆ
ಯಾವುದೋ ಒಂದು ಉಪಾಸನೆ ಮಾಡಿದ್ರೆ ಅಂತ ಫಲ ಸಿಗೋದು, ಇನ್ನೊಂದು ಯಾವುದನ್ನು ಉಪಾಸನೆ ಮಾಡಿದ್ರೆ ನಮಗೆ ಬಂದಿರುವಂತಹ ಅನಿಷ್ಟ ಪರಿಹಾರ ಆಗುವುದು, ಇದೆಲ್ಲ ಕಂಡಿದೆ. ಇದೇ ದೃಷ್ಟ ಫಲಾಭಿದಾಯಕ ರುದ್ರವಾಕ್ಯಗಳು. ಅವು ಪ್ರಮಾಣ ಆಗಿರೋದ್ರಿಂದ ಅವು ಹೇಗೆ ಪ್ರಮಾಣ ಆಗಿವೆಯೋ ಹಾಗೆ ರುದ್ರನಿಗೆ ಸರ್ವಾಶ್ರಯತ್ವವನ್ನು ಪ್ರತಿಪಾದನೆ ಮಾಡುವಂತಹ ವೇದವಾಕ್ಯವು ಕೂಡ ಪ್ರಮಾಣವಾಗಿದೆ ಅಂತ ಹೀಗೆ ಅದರ ಅನುಮಾನ. ದೃಷ್ಟ ಫಲ ವಿಧಾಯಕ ರುದ್ರವಾಕ್ಯ ದೃಷ್ಟಾಂತೇನ ಜಯತೀರ್ಥ ಟೀಕಾದಲ್ಲಿ ಈ ದೃಷ್ಟಾಂತವನ್ನು ಇಟ್ಟುಕೊಂಡು ಅವನಿಗೆ ಅಂದ್ರೆ ಅವನಿಗೆ ಸರ್ವಾಶ್ರಯತ್ವವನ್ನು ಪ್ರತಿಪಾದನೆ ಮಾಡುವ ವಾಕ್ಯಕ್ಕೂ ಕೂಡ ಪ್ರಾಮಾಣ್ಯವನ್ನು ಅನುಮಾನ ಮಾಡ್ಲಿಕ್ಕೆ ಬರ್ತದೆ. ಅನುಮಾನೇನ ಚ, ಈ ಅನುಮಾನದಿಂದಲೂ ಕೂಡ ತಸ್ಯ ಸರ್ವಾಶ್ರಯತ್ವ ಸಿದ್ಧೇಹೇ, ಅನುಮಾನೇನ ಅಂತ ಈಗ ಅದನ್ನು ಹೇಳ್ತಾರೆ. ಅನುಮಾನದಿಂದ ಇದಾಗ್ತದೆ. ದ್ಯುಭಾದೀನ ಪ್ರಕೃತಿ ಕಾರ್ಯತ್ವಾತ್ ದದಾಶ್ರಯತ್ವ ಪ್ರಕೃತೇ ಯುಕ್ತಂ. ಪ್ರಕೃತಿ ದ್ಯುಭಾದಿ, ಇನ್ನು ಇದಿಷ್ಟು ಇಲ್ಲಿವರೆಗೆ ರುದ್ರಂದಾಯ್ತು. ಇನ್ನು ಮುಂದೆ ನಾವು ಮಾತಾಡ್ತಿರುವುದು ಪ್ರಕೃತಿಯ ಬಗ್ಗೆ. ಇದರಲ್ಲಿ ಅನೇಕ ಕಡೆ ಬಂದಿತ್ತಲ್ಲ, ರುದ್ರ, ಪ್ರಧಾನ, ಜೀವ ಮತ್ತು ವಾಯು ಅಂತಿಷ್ಟು. ಈ ಪ್ರಕೃತಿಗೆ ಇದು ಹೇಗೆ, ಪ್ರಕೃತಿ ಕುರಿತು ನಾವು ಹೇಗೆ ಪೂರ್ವ ಪಕ್ಷವನ್ನು ಮಾಡಬಹುದು ಅಂದ್ರೆ, ದ್ಯೂಭೂ ಮೊದಲಾದ ಎಲ್ಲಾ ಲೋಕಗಳು ಕೂಡ ಇವಕ್ಕೆಲ್ಲ ಪ್ರಕೃತಿಯೇ ಮೂಲ ಕಾರಣ. ಆದ್ರಿಂದ ಪ್ರಕೃತಿ ಅನ್ನೋದು ಅದಕ್ಕೆಲ್ಲದಕ್ಕೂ ಕೂಡ ಆಶ್ರಯವಾಗಿದೆ, ಇದು ಸಮಂಜಸನೇ ಆಗಿದೆ ಅಂತ ಹೀಗೆ ಅದರ ತಾತ್ಪರ್ಯ. ಪ್ರಾಣಾನಾಂ ಗ್ರಂಥಿ ಅಂತನ್ನುವಲ್ಲಿ ಆ ಗ್ರಂಥಿ ಅಂತಂದ್ರೆ ಗಂಟು ಅಂತ ಅರ್ಥ ಇದೆ. ಸಾಮಾನ್ಯವಾಗಿ ನಮ್ಗೆ ಅದೆಲ್ಲ ಕೇಳಿ ಗೊತ್ತಿದೆ. ಒಂದ್ ಕಡೆ ಎಲ್ಲಿ ಒಂದ್ ಕಡೆ ಉಬ್ಬಿಕೊಂಡಿರುವಂಥದ್ದು, ಚರ್ಮದ ಮೇಲೆ ದೇಹದ ಮೇಲೆ ಉಬ್ಬಿಕೊಂಡಿರುವಂಥದ್ದು ಅರ್ಥ ಆಗ್ತದೆ. ಅದು ಬಿಟ್ರೆ ಈಗ ಒಂದು ಬಟ್ಟೆಗಳ ಗಂಟು, ವಸ್ತುಗಳನ್ನಿಡುವಂಥ ಒಂದು ಬಟ್ಟೆ ಮೂಟೆ ಅಂತ ಒಂದ್ ಕಡೆ ಒಂದು ಕೋಶದಲ್ಲಿ ಕೊಟ್ಟಿದ್ದಾರೆ. ಈಗ ಒಂದು ಬಟ್ಟೆ ಮೂಟೆ ಇರ್ತದಲ್ಲ, ಆ ಮೂಟೆ ಅಂತ ಎಲ್ಲವನ್ನು ಹಿಡಿದಿಟ್ಕೊಂಡಿರ್ತದಲ್ಲ, ಆ ಒಂದು ಚೀಲ ಅಥವಾ ಮೂಟೆ, ಅದಿಲ್ಲದೆ ಹೋದ್ರೆ ಅದ್ರೊಳಗೆ ಕಟ್ಟಿರುವಂತಹ ವಸ್ತುಗಳೆಲ್ಲ, ಇಟ್ಟಿರುವಂತಹ ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿ ಆಗಿಬಿಡ್ತವೆ. ಆದ್ರಿಂದ ಗ್ರಂಥಿ ಅಂತಂದ್ರೆ ಹೀಗೆಲ್ಲವನ್ನು ಹಿಡಿದಿಟ್ಕೊಂಡಿರುವಂತಹ ಒಂದು ಆಶ್ರಯ ಅಂತ ಹೀಗೆ ಅದರ ಅರ್ಥ ಕಂಡು ಬರ್ತದೆ. ಗಂಟು ಅಂದ್ರೆ ಯಾವುದೋ ಒಂದು ದಾರದ ಗಂಟು ಅಂತ ಅರ್ಥ ಆಗೋದು ವಿಷಯ ಬೇರೆ, ಒಂದು ದಾರ, ಒಂದು ಯಾವ್ದೋ ಹಗ್ಗ ಅದು ಗಂಟು ಗಂಟಾಗಿರುವಂತದ್ದು ವಿಷಯ ಬೇರೆ. ಗಂಟು ಅಂದ್ರೆ ಬಟ್ಟೆಗಳೇ ಗಂಟು ಅಂತ ನಾವು ಇವತ್ತು ಹೇಳ್ತೀವಲ್ಲ, ಬಟ್ಟೆಗಳನ್ನೆಲ್ಲ ಕಡೆ ಸೇರಿಸಿ ಕೆಲವು ಸಣ್ಣ ಸಣ್ಣ ಸಾಮಾನುಗಳನ್ನೆಲ್ಲ ಸೇರಿಸಿ ಇಟ್ಟಿರೋದು ಅಂತ ಹೀಗೆ ಅರ್ಥ ಇಲ್ಲಿ ಗಮನಕ್ಕೆ ಬರ್ತದೆ ನಮಗೆ. ಅದನ್ನು ಇಲ್ಲಿ ಇಟ್ಕೊಳ್ಳೋದು ಯೋಗ್ಯ. ತತ್ವಪ್ರಕಾಶಿಕಾದಲ್ಲಿ ಅನುಮಾನೇನ ಚ ತಸ್ಯ ಸರ್ವಾಶ್ರಯತ್ವ ಸಿದ್ಧೇ ಅಂತಿದೆ. ಕೇವಲ ವೇದವಾಕ್ಯದಿಂದಲ್ಲ, ಅನುಮಾನದಿಂದಲೂ ಕೂಡ ಇದು ಸಿದ್ಧ ಆಗ್ತದೆ ಅಂತ. ಅದನ್ನ ಈ ತಾಮ್ರಪರ್ಣಿ ಶ್ರೀನಿವಾಸಾಚಾರ್ಯ ವಿರಚಿತ ವಾಕ್ಯಾರ್ಥ ಮುಕ್ತಾವಳಿ ಟಿಪ್ಪಣಿಯಲ್ಲಿ ನಾವು ನೋಡ್ತಿರುವ ತತ್ವಪ್ರಕಾಶಿಕಾ ಪುಸ್ತಕದಲ್ಲಿ, ಕೆ.ಟಿ. ಪಾಂಡರಂಗೇತರ ಪುಸ್ತಕದಲ್ಲಿ 16ನೇ ಪುಟದಲ್ಲಿ ನ ಕೇವಲ ಪ್ರಾಣಾನಾಂ ಗ್ರಂಥಿರಸಿ ಇತ್ಯಾದಿ ಶ್ರುತಿ ಸಮಾಖ್ಯಾನಾತ್, ವೇದವಾಕ್ಯದ ಬೆಂಬಲ ಇರುವುದು ಮಾತ್ರ ಅಲ್ಲ, ಹೊರತು ಅನುಮಾನ ಸಿದ್ಧ ಪ್ರಾಮಾಣ್ಯಕ, ಅನುಮಾನದಿಂದ ಸಿದ್ಧವಾದ ಪ್ರಾಮಾಣ್ಯವುಳ್ಳದ್ದು ಪಾಶುಪತಾಗಮ. ಆ ಆಗಮದ ಸಮಾಖ್ಯಾನ ಇರುವುದರಿಂದ ಕೂಡ ರುದ್ರನಿಗೆ ಇಲ್ಲಿ ದ್ಯುಭಾಧ್ಯಾಯತನತ್ವ ತಿಳಿದು ಬರ್ತದೆ ಅಂತ ಅಭಿಪ್ರಾಯ. ಮುಂದೆ ಪ್ರಕೃತಿ ಬಗ್ಗೆ ಹೇಳಿದ್ದಾರೆ. ಎಲ್ಲವೂ ಪ್ರಕೃತಿಯ ಕಾರ್ಯ ಆದ್ರಿಂದ ಪ್ರಕೃತಿ ಎಲ್ಲದಕ್ಕೂ ಆಧಾರ ಆಗಲೇಬೇಕು. ಯದ್ಭೂತಂ ಚ ಭವಚ್ಚ ಭವಿಷ್ಯಚ್ಚ ಏತತ್ ಆಚಕ್ಷತೆ ಆಕಾಶ ಏವ ತದೋತಂ ಚ ಪ್ರೋತಂ ಚ ಇತಿ ಶ್ರುತೇಶ್ಚ. ಎಲ್ಲಿ ಏನು ಹಿಂದೆ ಇತ್ತು, ಈಗಿದೆ, ಮುಂದೆ ಇರ್ತದೆ, ಅದೆಲ್ಲವೂ ಆಕಾಶದಲ್ಲಿ ಅಂದ್ರೆ ಪ್ರಕೃತಿಯಲ್ಲಿ ಓತಂಚ ಪ್ರೋತಂಚ ಅಂದ್ರೆ ಅತ್ಯಂತವಾಗಿ ಆಶ್ರಿತವಾಗಿದೆ ಅಂತ ಹೀಗೆ ಈ ಶ್ರುತಿ ಇರೋದ್ರಿಂದ ಪೂರ್ವೋತ್ ಪ್ರಕೃತೇ ಸರ್ವಾಶ್ರಯತ್ವ ಅಭಿದಾಯಕ ಕಾಪಿಲ ಆಗಮ ಪ್ರಾಮಾಣ್ಯ ಅನುಭವಾಚ್ಯ. ಈ ಹಿಂದೆ ರುದ್ರಂಗೆ ಸಂಬಂಧಪಟ್ಟಂಗ ಅವ್ರೇನ್ ತಗೊಂಡಿದ್ರು, ಈ ಶೈವಾಗಮ ತಗೊಂಡಿದ್ರು. ಈಗ ಕಾಪಿಲಾಗಮ ತಗೊಂಡಿದ್ದಾರೆ. ಕಾಪಿಲಾಗಮ ಅಂದ್ರೆ ಈ ಭಗವಂತನಿಂದ ಭಿನ್ನನಾದ ಮತ್ತೊಬ್ಬ ಕಪಿಲ ಅಂತಿದ್ದಾನೆ, ಅವನು ರಚನೆ ಮಾಡಿದ ಕೆಲವು ಶಾಸ್ತ್ರಗಳು. ಅದನ್ನು ಓದಿದಾಗ ಕೂಡ ಒಂದಿಷ್ಟೇನೋ ಫಲ ಸಿಕ್ಕಿರ್ತದೆ. ಆವಾಗ ಫಲವನ್ನ ಬೋಧನೆ ಮಾಡುವ ವಾಕ್ಯಗಳು ಪ್ರಮಾಣ ಆಗಿರೋದ್ರಿಂದ ಈ ಕಪಿಲಾಗಮದಲ್ಲಿ ಬೋಧಿತವಾದ ಪ್ರಕೃತಿಯ ಪಾರಮ್ಯವನ್ನು ಹೇಳುವ ಭಾಗಗಳೂ ಪ್ರಮಾಣ ಆಗಿವೆ ಅಂತ ಅಲ್ಲಿಯೂ ಒಂಥರ ಅನುಮಾನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನೇ ಪೂರ್ವವತ್ತು ಅಂತ ಹೇಳಿದ್ರು. ಹಿಂದಿನಂತೆ ಪ್ರಕೃತಿಗೆ ಸರ್ವಾಶ್ರಯತ್ವವನ್ನು ಹೇಳುವ ಕಾಪಿಲಾಗಮಗಳು ಅವು ಕೂಡ ಪ್ರಮಾಣ ಅಂತ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಹೀಗೆಲ್ಲಾನು ಕೂಡ ಸಾಧ್ಯ ಆಗಿಬಿಡ್ತದೆ ಅಂತ ಅದರ ತಾತ್ಪರ್ಯ.
ಮುಂದೆ ಅರಾಯುವರ ರಥನಾಭೋ ಸಂಹತಾ ಯತ್ರ ನಾಡ್ಯ ಸ ಏಷಃ ಅಂತಶ್ಚರತೆ ಬಹುಧಾ ಜಾಯಮಾನ ಅಂತಿದು ಜೀವಲಿಂಗ. ಇವನು ಬಹುಧಾ ಜಾಯಮಾನ, ಅನೇಕ ಜನ್ಮಗಳನ್ನು ತಾಳುವ ಈ ಜೀವ ಏನಿದ್ದಾನೆ ಅವನು ಅಂತಶ್ಚರತೆ, ನಮ್ಮ ದೇಹದ ಒಳಗೆ ಸಂಚಾರ ಮಾಡ್ತಿದ್ದಾನೆ. ಅವನಲ್ಲಿ ಎಲ್ಲ ನಾಡಿಗಳು ಕೂಡ, ಹೃದಯದ ಎಲ್ಲ ನಾಡಿಗಳು ಕೂಡ ಸಂಹತಾಹ ಕೇಂದ್ರೀಕೃತವಾಗಿವೆ. ಹೇಗೆ ಅಂದ್ರೆ ಅರಾಹ, ಅರಾಹ ಅಂದ್ರೆ ರಥದ, ಅದಕ್ಕೆ ಸ್ಪೋಕ್ಸ್ ಅಂತಾರೆ ಇಂಗ್ಲಿಷ್ನಲ್ಲಿ, ಕನ್ನಡದಲ್ಲಿ ನೆನಪಿಗೆ ಬರ್ತಿಲ್ಲ, ಕಡ್ಡಿಗಳು ಅಂತ ಹೇಳ್ಬೋದು. ಆ ಕಡ್ಡಿಗಳು ಹೊರಗಡೆ ಪೂರ್ಣ ರಥದ ಹೊರಗಡೆ ಒಂದು ಅಂತಿಮವಾಗಿ ಒಂದೇನು ವೀಲ್ ಇರ್ತದೆ, ಒಂದು ಭಾಗ ಇರ್ತದೆ, ಅದಕ್ಕೆ ನೇಮೆ ಅಂತಾರೆ. ನೆಲಕ್ಕೆ ಟಚ್ ಆಗುವ ಭಾಗಕ್ಕೆ ನೇಮೆ ಅಂತಾರೆ. ಮಧ್ಯೆ ಏನು 10, 12, 24 ಹೀಗೆಲ್ಲ ಇರ್ತದಲ್ಲ, ಅವು ಅರಗಳು. ನಟ್ಟು ನಡುವೆ ಇರುವಂಥದ್ದು ನಾಭಿ. ಇಷ್ಟು ಅದರದ್ದು ಒಟ್ಟು ವಿಚಾರ. ಹೀಗೆ ಅರಗಳು ನಾಭಿಯಲ್ಲಿ ಹೇಗೋ ಹಾಗೆ ಎಲ್ಲ ನಾಡಿಗಳು ಇವನಲ್ಲಿ ಸನ್ನಿಹಿತ ಆಗಿವೆ ಅಂತ ಬಂದಿವೆ. ಇದು ಜಿಹ್ವಾಧ್ಯಾಯತನೇ ಜೀವಲಿಂಗ ಶ್ರವಣಾತ್ ಜೀವಸ್ಯ ತದ್ಯುಕ್ತಂ. ಜೀವನಿಗೆ ಈ ಜಿಹ್ವಾಧ್ಯಾಯತನತ್ವ ಅಂತ ಅನ್ನೋದು ಅಲ್ಲಿ ಕಂಡು ಬರ್ತದೆ. ತಸ್ಯ ಜೀವತ್ವಾದೇವ ಪ್ರಾಣಿತ್ವ ಪ್ರಸಿದ್ಧೇಶ್ಚ. ಅವನನ್ನು ಪ್ರಾಣೇಶ್ವರ ಅಂತ ಹೇಳೋದು ಹೇಗೆ ಅಂದ್ರೆ, ಅವನು ಎಲ್ಲ ಇಂದ್ರಿಯಗಳಿಗೂ ಒಡೆಯ ಅವನೇ ಅಲ್ವಾ. ಆದ್ರಿಂದ ಅವನು ಪ್ರಾಣವುಳ್ಳವನಾಗ್ತಾನೆ ಅಂತ ಹೀಗದ್ರ ತಾತ್ಪರ್ಯ. ಪ್ರಾಣಿತ್ವ ಅಂದ್ರೆ ಪ್ರಾಣಾಧಾರತ್ವ. ಜೀವ ಪ್ರಾಣಧಾರಣೆ ಅಂತಾನೆ ಇದೆ. ಜೀವ ಪ್ರಾಣಧಾರಣೆ ಅಂದ್ರೆ ಏನು? ಧಾತು ಆಗಿರೋದ್ರಿಂದ ನೀವು ಸುಮ್ಮನೆ ಉಸಿರಾಡ್ತಾನೆ ಆದ್ರಿಂದ ಜೀವ ಅಂತ ಅರ್ಥ ಅಲ್ಲ. ಎಲ್ಲ ಇಂದ್ರಿಯಗಳನ್ನು ಧರಿಸಿದ್ದಾನೆ ಆದ್ರಿಂದ ಜೀವ ಅಂತ ಆಗರ್ಥ ತಿಳ್ಕೋಬಹುದು. ಅದನ್ನು ಇಲ್ಲಿ ಯಾವುದೋ ಒಂದು ಅನುವಾದನೋ ಟಿಪ್ಪಣಿನೋ ಅದಕ್ಕನುಸಾರವಾಗಿ ನೋಡ್ಕೊಂಡಿದ್ದೆ, ಅದನ್ನು ಹೇಳಿದ್ದೇನೆ. ಜೀವತ್ವಾದಿವ ಪ್ರಾಣಿತ್ವ ಸಿದ್ಧೇಶ್ಚ. ವಿಷಯಭೂತ ಲೋಕಾಧಾರತ್ವಸ್ಯ ವಾಯುನಾವೈ ಗೌತಮ ಸೂತ್ರೇಣ ಇತಿ ವಾಯು ಶ್ರುತಿಸಿದ್ಧತ್ವಾಚ್ಚ ಜಿಹ್ವಾಧ್ಯಾಯತನತ್ವಂ ಯುಕ್ತಂ. ವಾಯುನೇ ಜಿಹ್ವಾಧ್ಯಾಯತನಾಗಬಹುದಲ್ಲ ಅಂತ ಪ್ರಶ್ನೆ. ನಮ್ಗೆ ಈ ಅಧಿಕರಣಕ್ಕೆ, ಈ ಸೂತ್ರಕ್ಕೆ ವಿಷಯ ಯಾವುದು? ಲೋಕಾಧಾರತ್ವ. ಅದು ವಾಯುನಾವೈ ಗೌತಮ ಸೂತ್ರೇಣ ಅಂತ ಇದು ಬೃಹದಾರಣ್ಯಕ ಉಪನಿಷತ್ತಿನ ಮಾತು. ಅದು ವಾಯುವಿನಲ್ಲೇ ಅದು ಶ್ರುತಿ ಸಿದ್ಧವಾಗಿದೆ. ಆದ್ರಿಂದ ತಸ್ಯ ಜಿಹ್ವ, ಅವನಿಗೆ ವಾಯುವಿಗೆ ಜಿಹ್ವಾಧ್ಯಾಯತಂತು ಬರಬಹುದು. ಅವನು ಪ್ರಾಣಾಧಾರ ಆಗಿದ್ದಾನೆ ಅಂತ ಅನ್ನೋದು ಎಲ್ಲ ಕಡೆ ಗೊತ್ತಿದ್ದೇ ಇದೆ. ಎಲ್ಲ ಇಂದ್ರಿಯಗಳಿಗೂ ಅವನೇ ಸ್ವಾಮಿ ಅಂತ ನಾವು ಸಿದ್ಧಾಂತಿಗಳು ಒಪ್ತೇವಲ್ಲ. ಅವನಿದ್ರೆ ಇಂದ್ರಿಯಗಳ ಕೆಲಸ, ಇಲ್ಲದೆ ಹೋದ್ರೆ ಇಂದ್ರಿಯಗಳ ಕೆಲಸ ಇಲ್ಲ ಅಂತ. ವಿಷ್ಣೋ ಜಿಹ್ವಾಧ್ಯಾಯತಂತು ಪ್ರಸಿದ್ಧಾವಪಿ ನಾಸೋ ಅತ್ರ ಉಚ್ಯತೆ. ಅಂದ್ರೆ ನಮ್ಮ ವಿಷ್ಣು ಸರ್ವಾಶ್ರಯ ಆಗಿದ್ದಾನೆ ಅಂತ ನೀವು ಹೇಳ್ಬೋದು. ಸರ್ವೇಶ್ವರ ಅಂತ ಅವನಿಗೆ ಹೆಸರಿದೆ, ಆದ್ರಿಂದ ಅವನು ಸರ್ವಾಶ್ರಯ ಆಗಿದ್ದಾನಲ್ಲ ಅಂತ ನೀವು ಅನ್ಬಹುದು. ಆದ್ರೆ ಅದನ್ನ ಇಲ್ಲಿ ಹೇಳ್ತಿಲ್ವಲ್ಲ. ಬಹುಧಾ ಜನ್ಮ ಬಾಧಾತ್ ಅಜಾಯಮಾನ, ಅಲ್ಲಿ ಬಹುಧಾ ಜಾಯಮಾನ ಅಂತಶ್ಚರತೆ ಅಂತಿದೆ. ಬಹುಧಾ ಜಾಯಮಾನತ್ವ ಅನ್ನೋದು ಜೀವನಿಗೆ ಸಂಬಂಧಪಡಬೇಕೇ ಹೊರತು ಅದು ವಿಷ್ಣುವಿಗೆ ಹೇಗೆ ಸಂಬಂಧಪಡೋದು? ಆದ್ರಿಂದ ಅದು ಸರಿಯಲ್ಲ ಅಂತ ಅಭಿಪ್ರಾಯ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.